ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಸ್ಟಾರ್ ಫ್ರೂಟಲ್ಲಿ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ವೆರಿ ಈಸಿ, ಟೇಸ್ಟಿ. ಒಂದು ಸಲ ಸಿಪ್ ಮಾಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ನನಗೆ ಹೇಳ್ಕೊಡ್ತೀನಿ ನಿಮಗೆ. ಡೈಲಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ಇದು ಸ್ಟಾರ್ ಫ್ರೂಟು, ಇದು ಗ್ರೀನ್ ಕಲರ್ ಆಗಿರುತ್ತೆ. ಇದಕ್ಕೆ ಒಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ಗ್ರೀನ್ ಆಗಿದ್ದಾಗ ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಜೊತೆಗೆ ಇದನ್ನು ಇಟ್ಟರೆ ನೆಕ್ಸ್ಟ್ ಡೇ ಈ ಕಲರ್ ಬರುತ್ತೆ. ಇದು ಒಂದು ಟಿಪ್ಸ್. ನ್ಯಾಚುರಲಾಗೂ ಹಣ್ಣಾಗಿ ಸಿಗುತ್ತೆ, ಬಟ್ ಒಂದೊಂದು ಸಲ ಕಾಯಾಗಿ ಸಿಗುತ್ತೆ. ನನಗೆ ಭಾಳ ಕಾಯಾಗಿ ಸಿಕ್ಕಿತ್ತು. ನಾನು ಅಕ್ಕಿ ಡಬ್ಬದಲ್ಲಿ ಒಂದು ಡೇ ಇಟ್ಟೆ, ಆಮೇಲೆ ಈ ಥರ ಕಲರ್ ಬಂದಿದೆ. ಇದರ ನೀಟಾಗಿ ಸಿಪ್ಪೆ ತೊಗೊಳ್ಳಿ. ಸ್ವಲ್ಪ ಪ್ರೆಸ್ ಆಗಿದೆ, ಮೇಲಿಂದ ಬಿದ್ದು ತೆಗೆದಿರೋದು. ಹಾಗಾಗಿ ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ರೌಂಡಾಗಿ ನೋಡಿ, ಸ್ಟಾರದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಅದು ಗ್ರೈಂಡ್ ಮಾಡಲಿಕ್ಕೆ, ಬ್ಲೆಂಡ್ ಆಗಲಿಕ್ಕೆ ಸಿಗಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ರೌಂಡ್ ಮಾಡಿ ನೋಡಿ, ಜ್ಯೂಸ್ ರೆಡಿ. ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ. ನೀವು ನಿಜ ಮಾಡಿರಲ್ಲ, ನನಗೆ ಗೊತ್ತು, 100% ಮಾಡಿರಲ್ಲ. ಒಂದು ಸಲ ಇದು ಟೇಸ್ಟ್ ಮಾಡಿ. ನೀವು ಇದೇ ಫ್ರೂಟ್ ತರ್ತೀರ ಡೈಲಿ ಮನೆಗೆ, ಅಷ್ಟು ಟೇಸ್ಟಿಯಾಗಿ, ಅಷ್ಟು ಒಳ್ಳೆ ಫ್ಲೇವರ್, ಕಲರ್ ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಿಜ ನೀವು ಟ್ರೈ ಮಾಡಬೇಕು. ಇದು ನೋಡಿ, ಗ್ಲಾಸ್ಗೆ ಹಾಕುವಾಗಲೇ ಅದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನು ಇಲ್ಲ, ಬೇಗ ವಿತಿನ್ 2 ಮಿನಿಟ್ಸಲ್ಲಿ ಜ್ಯೂಸ್ ರೆಡಿ ಇರುತ್ತೆ, ಮತ್ತು ಕುಡಿಲಿಕ್ಕೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಹೆಲ್ದಿ ಜ್ಯೂಸ್.